ಘಳಿಗೆ ನಾವು ಬ್ರೇಕ್ ಮಾಡ್ತಾ ಇದ್ದೀವಿ ಅತ್ಯಂತ ದೊಡ್ಡ ಪೊಲಿಟಿಕಲ್ ಸ್ಟೋರಿಯನ್ನ. ಈಗ ಒಂದು ವೇಳೆ ಕರ್ನಾಟಕದಲ್ಲಿ ಎಲೆಕ್ಷನ್ ನಡೆದ್ರೆ ಗೆಲ್ಲೋದು ಯಾರು? ಕಮಲ ಕಲಿಗಳ ಅಥವಾ ಕಾಂಗ್ರೆಸ್? ರಾಜ್ಯ ರಾಜಕೀಯದ ಅತಿ ದೊಡ್ಡ ಸುದ್ದಿಯನ್ನ ನಿಮ್ಮ ಫ್ರೀಡಂ ಟಿವಿ ಘಳಿಗೆ ಬ್ರೇಕ್ ಮಾಡ್ತಾ ಇದೆ. ಈಗ ಒಂದು ವೇಳೆ ಎಲೆಕ್ಷನ್ ನಡೆದ್ರೆ ಗೆಲ್ಲೋದು ಯಾರು? ಗದ್ದುಗೆ ಏರೋದು ಕಾಂಗ್ರೆಸ್ ಅಥವಾ ಬಿಜೆಪಿ ಜೆಡಿಎಸ್ ದೋಸ್ತಿನ? ಗ್ಯಾರಂಟಿಗಳು ನಿಜಕ್ಕೂ ಕೈ ಹಿಡಿದಿವೆ ಅಥವಾ ರಾಜ್ಯದ ಅತ್ಯಂತ ಜನಪ್ರಿಯ ರಾಜಕಾರಣಿ ಯಾರು? ಜನರ ಮನಸ್ಸಲ್ಲಿ ಯಾವ ಪಕ್ಷ ಓಡಾಡ್ತಾ ಇದೆ? ಮತದಾರ ಮಹಾಪ್ರಭುಗಳ ಮನಸ್ಸು ಜಂಗಮವಾಗಿದೆಯಾ ಅಥವಾ ತಟಸ್ಥ ಆಗಿದೆಯಾ? ಫ್ರೀಡಂ ಟಿವಿ ಬಯಲು ಮಾಡ್ತಾ ಇದೆ ಅತಿ ದೊಡ್ಡ ಸಮೀಕ್ಷೆಯನ್ನ. ಇದು ರಾಜ್ಯ ರಾಜಕೀಯದ ಅತ್ಯಂತ ದೊಡ್ಡ ಸ್ಟೋರಿ. ನಿಮ್ಮ ಫ್ರೀಡಂ ಟಿವಿ ಈ ಘಳಿಗೆ ವಿ ಆರ್ ಗೋಯಿಂಗ್ ಟು ಬ್ರೇಕ್. ಇಡೀ ರಾಜ್ಯದ ಜನ ಗಮನಿಸಬೇಕಾದ ಸುದ್ದಿ. ಜೊತೆಗೆ ಬಿಜೆಪಿ ಪಕ್ಷದವರು ಅತಿಯಾದ ಆತ್ಮವಿಶ್ವಾಸದಿಂದ ಈ ಸ್ಟೋರಿಯನ್ನ ಇಗ್ನೋರ್ ಮಾಡೋದಕ್ಕಾಗೋದಿಲ್ಲ. ಕಾಂಗ್ರೆಸ್ನವರಿಗೂ ಕೂಡ ಫ್ರೀಡಂ ಟಿವಿಯ ಸಮೀಕ್ಷೆ ಅನಿವಾರ್ಯ ಆಗಬಹುದು. ನಾವು ದೋಸ್ತಿ ಪಾರ್ಟಿಗಳು ರಾಜ್ಯದಲ್ಲಿ ಬರೀ 17 ಶಾಸಕರು, ನಾವ್ಯಾಕೆ ನೋಡೋದು ಅಂತ ಹೇಳಿ ನೀವು ನಿರ್ಲಕ್ಷ್ಯ ತೋರಕ್ಕೆ ಹೋಗಬೇಡಿ. ರಾಜ್ಯದ ದಳಪತಿ ಅಭಿಮಾನಿಗಳೇ, ನೀವು ಕೂಡ ಈ ಸುದ್ದಿಯನ್ನ ಗಮನಿಸಬೇಕು. ಈಗ ಒಂದು ವೇಳೆ ರಾಜ್ಯದಲ್ಲಿ ಎಲೆಕ್ಷನ್ ನಡೆಯೋದೇ ಆದ್ರೆ ಯಾರು ಗೆದ್ದು ಬೀಗ್ತಾರೆ ಮತ್ತು ಯಾರು ಶರಣಾಗ್ತಾರೆ? ರಾಜಕೀಯ ಮಹಾಯುದ್ಧದಲ್ಲಿ ಗೆಲ್ಲೋದು ಯಾರು? ಈ ಒಂದು ಸಮೀಕ್ಷೆ ಅತ್ಯಂತ ವೈಜ್ಞಾನಿಕವಾದ ಸಮೀಕ್ಷೆ. ರಾಜ್ಯದ ಮತದಾರ ಮಹಾಪ್ರಭುಗಳ ಮನದಾಳದ ನಾಡಿ ಮಿಡಿತವನ್ನ ಈ ಒಂದು ಸಮೀಕ್ಷೆ ಬಟಾಬಯಲು ಮಾಡಿದೆ. ಆ ಸಮೀಕ್ಷೆಯನ್ನ ಈ ಘಳಿಗೆ ನಾವು ನಿಮ್ಮ ಮುಂದೆ ತೆರೆದಿಡ್ತಾ ಇದ್ದೀವಿ. ಕರ್ನಾಟಕ ಅಸೆಂಬ್ಲಿ ಎಲೆಕ್ಷನ್ನ ಅತಿ ದೊಡ್ಡ ಸಮೀಕ್ಷೆ ಇದು. ಈ ಸಮೀಕ್ಷೆ ನಿಜವಾಗಿಯೂ ಕಾಂಗ್ರೆಸ್ ಬಂಗಲೆಯಲ್ಲಿ ಅತ್ಯಂತ ಚರ್ಚೆಗೆ ಗ್ರಾಸವಾಗುವಂತಹ ಸಮೀಕ್ಷೆ ಇದು. ಬಿಜೆಪಿ ಪಾಳೆಯದಲ್ಲೂ ಹೊರತಾಗಿಲ್ಲ ಈ ಸಮೀಕ್ಷೆ. ಬಹಳಷ್ಟು ಚರ್ಚೆಯಾಗಬಹುದು. ಹಾಗಾಗಿ ಹೇಳ್ತಾ ಇದ್ದೀನಿ, ಈ ಒಂದು ಸ್ಟೋರಿಯನ್ನ ಕಂಪ್ಲೀಟ್ ಆಗಿ ನೋಡಿ. ಸಮೀಕ್ಷೆಯ ಇಂಚಿಂಚು ಪ್ರಬುದ್ಧ ಸರ್ವೆಗಳನ್ನ ಫ್ರೀಡಂ ಟಿವಿಯ ಸ್ಕ್ರೀನ್ ಮೇಲೆ ಗಮನಿಸ್ತಾ ಹೋಗ್ತೀರಿ. ಅವರು ಹೇಳಿದ್ರು, ಇವರು ಹೇಳಿದ್ರು, ಆ ಕಲ್ಪನೆ ಈ ಕಲ್ಪನೆ ನಮ್ಮ ಸ್ಕ್ರೀನ್ ನಲ್ಲಿ ಕಾಣಿಸೋದಿಲ್ಲ. ಅತ್ಯಂತ ನಿಖರ ಸಮೀಕ್ಷೆಯ ಸಂಕ್ಷಿಪ್ತ ಮಾಹಿತಿಯನ್ನ ತೋರಿಸೋ ಪ್ರಯತ್ನ ನಮ್ಮದು. ಗದ್ದುಗೆ ಏರೋದು ಕಾಂಗ್ರೆಸ್ ಅಥವಾ ಬಿಜೆಪಿ ಜೆಡಿಎಸ್ ದೋಸ್ತಿ ಪಾರ್ಟಿಗಳ? ತಿಂಗಳಿಗೆ ಬರುವ 2,000 ಹಣವನ್ನ ತೆಗೆದುಕೊಂಡ ಮಹಿಳಾ ಮಣಿಗಳು ಮನಸ್ಸಿನಲ್ಲಿ ನಿರ್ಧಾರ ಮಾಡಿಕೊಂಡಿರೋದೇನು? ಆಡಳಿತಾರೂಢ ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿ ಆಡಳಿತ ನಡೆಸ್ತಾ ಇದೆ. ಪಂಚ ಗ್ಯಾರಂಟಿ ಸ್ಕೀಮ್ಗಳನ್ನ ಪ್ರಾಯೋಗಿಕವಾಗಿ ಜಾರಿಗೆ ತರುವಲ್ಲಿ ಯಶಸ್ವಿಯೂ ಆಗಿದೆ. ಆಗಾಗ ಎಡವು ಕಂಡು ಬೀಳ್ತಾನೂ ಇದೆ. ಅಯ್ಯೋ ಮುಟ್ಟಾಳ್ರ, ಕೊಡೋದಕ್ಕೆ ಯೋಗ್ಯತೆ ಇಲ್ಲ, ಮತ್ತ್ಯಾಕೆ ಗ್ಯಾರಂಟಿ ಸ್ಕೀಮ್ಗಳನ್ನ ರಾಜ್ಯಕ್ಕೆ ತಂದ್ರಿ ಅಂತ ಹೇಳಿ ಒಂದು ಕಡೆ ವಿಪಕ್ಷದವರು. ಈ ಎಲ್ಲದರ ನಟ್ಟ ನಡುವೆ ರಾಜ್ಯದ ಸಾಕಷ್ಟು ಜಿಲ್ಲೆಗಳ ಮಹಿಳಾ ಮಣಿಗಳು ಸರ್ಕಾರ ಕೊಡ್ತಿರ್ತಕ್ಕಂತಹ ಗ್ಯಾರಂಟಿ ಸ್ಕೀಮ್ಗಳಿಗೆ ಫಿದಾ ಆಗಿದ್ದಾರೆ, ಅರ್ಥಾತ್ ತೃಪ್ತಿ ಪಟ್ಟಿದ್ದಾರೆ. ಹಾಗಾದ್ರೆ ಕರ್ನಾಟಕ ಅಸೆಂಬ್ಲಿ ಎಲೆಕ್ಷನ್ ಅತಿ ದೊಡ್ಡ ಸಮೀಕ್ಷೆ ಫ್ರೀಡಂ ಟಿವಿಯ ಸ್ಕ್ರೀನ್ ಮೇಲೆ. ಸಿಎಂ ಸಿದ್ದರಾಮಯ್ಯ ಸರ್ಕಾರಕ್ಕೆ ಈಗಾಗಲೇ 2 ವರ್ಷ ತುಂಬ ಹೋಯಿತು. ಈಗ ಎಲೆಕ್ಷನ್ ನಡೆಯೋದೇ ಆದ್ರೆ ಮತ್ತೆ ಅಧಿಕಾರಕ್ಕೆ ಬರುತ್ತಾ ಕಾಂಗ್ರೆಸ್? 2 ವರ್ಷ ಪೂರೈಸಿದ ಕಾಂಗ್ರೆಸ್ ಬಗ್ಗೆ ಜನಾಭಿಪ್ರಾಯ ಏನು? ಬಿಜೆಪಿ ಜೆಡಿಎಸ್ ಮೈತ್ರಿಗೆ ಜನರ ಅಭಿಪ್ರಾಯ ಏನು? ಜನ ಏನು ಹೇಳ್ತಿದ್ದಾರೆ? ಈಗ ಚುನಾವಣೆ ನಡೆದ್ರೆ ಯಾವ ಪಕ್ಷಕ್ಕೆ ಮೆಜಾರಿಟಿ ಸಿಗುತ್ತೆ? ಯಾರು ಹೇಳಲಾಗದ, ಎಲ್ಲೂ ನಿಮಗೆ ಸಿಗದ, ಯಾರೂ ನಿಮಗೆ ಹೇಳಿಕೊಡಲು ಸಾಧ್ಯವೇ ಇಲ್ಲದ ಒಂದು ಸಮೀಕ್ಷೆಯನ್ನ ನಿಮ್ಮ ಫ್ರೀಡಂ ಟಿವಿ ಈ ಘಳಿಗೆ ಬ್ರೇಕ್ ಮಾಡ್ತಾ ಇದೆ. ಇದು ಈ ಕ್ಷಣದ ಅತಿ ದೊಡ್ಡ ರಾಜಕೀಯ ಸುದ್ದಿ. ಕರ್ನಾಟಕ ರಾಜಕಾರಣದ ದೊಡ್ಡ ಸಮೀಕ್ಷೆ
ಫ್ರೀಡಂ ಟಿವಿ ಬಯಲು ಮಾಡ್ತಾ ಇದೆ ಮೆಗಾ ಸಮೀಕ್ಷೆ. ಈ ಸಮೀಕ್ಷೆ ಭಾಗಶಃ ಸತ್ಯಕ್ಕೆ ಹತ್ತಿರವಾದ ಸಮೀಕ್ಷೆನ. ಹೌದು, ಸಿಎಂ ಸಿದ್ದರಾಮಯ್ಯ ಸರ್ಕಾರಕ್ಕೆ 2 ವರ್ಷ ಭರ್ತಿಯಾಗಿದೆ. ಈಗ ಒಂದು ವೇಳೆ ಎಲೆಕ್ಷನ್ ನಡೆದ್ರೆ ಮತ್ತೆ ಅಧಿಕಾರಕ್ಕೆ ಬರುತ್ತಾ ಕಾಂಗ್ರೆಸ್? ನಾವು ZP BBMP ಈ ಎಲೆಕ್ಷನ್ ಬಗ್ಗೆ ಮಾತನಾಡ್ತಾ ಇಲ್ಲ. ವಿಧಾನಸಭಾ ಚುನಾವಣೆ, ಅಸೆಂಬ್ಲಿ ಎಲೆಕ್ಷನ್ ನಡೆದ್ರೆ ಏನು ಕಥೆ? ಈಗ ಜನರ ಭಾವನೆಗಳೇನು? ಆಡಳಿತಾರೂಢ ಪಕ್ಷದ ಮೇಲೆ ಜನರು ಇಟ್ಟುಕೊಂಡಿರ್ತಕ್ಕಂತಹ ಅಭಿಪ್ರಾಯ ಏನು? ಸಿದ್ದರಾಮಯ್ಯರ ಹೆಸರು ಕೇಳಿದಾಗ ಜನರ ಮನಸ್ಸಿನಲ್ಲಿ ಹುಟ್ಟಿಕೊಳ್ಳುವ ಭಾವನೆ ಏನು? ಕಾಂಗ್ರೆಸ್ ಅನ್ನುವಾಗ ಜನರ ಕಿವಿಗಳಿಗೆ ಸಿಗುವಂತಹ ಸಾಧಕ ಬಾಧಕಗಳೇನು? ಮತದಾರ ಮಹಾಪ್ರಭುಗಳ ನಿರ್ಧಾರದ ಅತ್ಯಂತ ಕಟ್ಟಕಡೆಯ ತೀರ್ಮಾನ ಏನು? ಫ್ರೀಡಂ ಟಿವಿ ಬಟಾಬಯಲು ಮಾಡ್ತಾ ಇದೆ ಈ ಘಳಿಗೆ ಮೆಗಾ ಸಮೀಕ್ಷೆಯನ್ನ. ಮತ್ತೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತಾ ಕರ್ನಾಟಕದಲ್ಲಿ, ಅಥವಾ ಮುಗ್ಗರಿಸಿ ಬೀಳುತ್ತಾ? ಅಧಿಕಾರ ಕಳೆದುಕೊಂಡ ಕಮಲ ಮತ್ತೆ ಕರ್ನಾಟಕದಲ್ಲಿ ಅರಳುತ್ತಾ? 2 ವರ್ಷ ಭರ್ತಿಯಾಗಿದೆ ಕಾಂಗ್ರೆಸ್ನ ಆಡಳಿತ. ಈ 2 ವರ್ಷದಲ್ಲಿ ಸಾಕಷ್ಟು ಪ್ರಮಾದಗಳು ಸಂಭವಿಸಿದೆ, ಸಾಕಷ್ಟು ರಾಜಕೀಯ ಹೈಡ್ರಾಮಗಳಿಗೂ ಕರ್ನಾಟಕ ಸಾಕ್ಷಿಯಾಗಿದೆ. ಸಾಕಷ್ಟು ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆಯೇ ಪ್ರಶ್ನೆಗೆ ಒಳಪಟ್ಟಿದೆ. ಜನಪ್ರತಿನಿಧಿಗಳು ಜೈಲಿಗೆ ಹೋದ್ರು, ಜನಪ್ರತಿನಿಧಿಗಳ CD ರಿಲೀಸ್ ಆಯಿತು. ಸಿದ್ದರಾಮಯ್ಯ ಸಚಿವ ಸಂಪುಟದ ಕೆಲ ಪ್ರಮುಖ ಸಚಿವರುಗಳ ವಿರುದ್ಧವೇ ವಿವಾದಗಳು ಶುರುವಾಯಿತು. ಅವರ ಖಾಸಗಿ ವಿಡಿಯೋಗಳು ವೈರಲ್ ಆಗುತ್ತೆ ಎನ್ನುವಂತಹ ಚರ್ಚೆಗಳಾಯಿತು. ಈ ಎಲ್ಲದರ ನಡುವೆಯೂ ಕೂಡ ಮತದಾರ ಮಹಾಪ್ರಭು ತಟಸ್ಥನಾಗ್ತಾನ ಅಥವಾ ಜಂಗಮ ಸ್ಥಿತಿಗೆ ಬಂದು ತಲುಪ್ತಾನ? ಆತನ ಮನಸ್ಸನ್ನ ಕಾಂಗ್ರೆಸ್ ಪಕ್ಷ ಲಂಗರ್ ಹಾಕೋದ್ರಲ್ಲಿ ಯಶಸ್ಸು ಕಂಡಿದೆಯಾ? ಎಲ್ಲದರ ಬಗ್ಗೆಯೂ ಮಾತನಾಡೋಣ. ಇಂತಹದ್ದೇ ಪಕ್ಷ ಬರಬೇಕು ಅನ್ನೋ ಇರಾದೆ ನಮಗಿಲ್ಲ. ಯಾವ ಪಕ್ಷ ಬರಬಹುದು ಅನ್ನೋ ಊಹೆ ನಮಗಿದೆ. ಅರ್ಥ ಆಗ್ತಿದೆಯಲ್ಲ? ಇಂತಹದ್ದೇ ಪಕ್ಷ ಬರಬೇಕು ಅನ್ನೋ ಇರಾದೆ ನಮಗಿಲ್ಲ. ಈ ತರಹದ್ದೊಂದು ಪಕ್ಷ ಬರಬಹುದು ಅನ್ನೋ ಕಲ್ಪನೆ ನಮಗಿದೆ. 2 ವರ್ಷ ಪೂರೈಸಿದ ಕಾಂಗ್ರೆಸ್ ಬಗ್ಗೆ ಜನಾಭಿಪ್ರಾಯಗಳು ಏನೇನು ವ್ಯಕ್ತವಾಗ್ತಾ ಇದೆ? BJP JDS ಮೈತ್ರಿಗೆ ಜನರ ಅಭಿಪ್ರಾಯ ಏನು? ಕರ್ನಾಟಕದಲ್ಲಿ ಉಳಿದುಕೊಳ್ಳದೆ ದೇಶದ ರಾಜಧಾನಿಗೆ ಜಂಪಾದ ಕುಮಾರಸ್ವಾಮಿ ಅವರ ವರ್ಚಸ್ಸಿನ ಕತೆ ಏನು? ಮತ್ತೆ ಕರ್ನಾಟಕದಲ್ಲಿ BJP JDS ಮೈತ್ರಿ ಸರ್ಕಾರನೇ ರಚನೆಯಾಗುತ್ತಾ? 20 ತಿಂಗಳು ಒಂದು ಬಾರಿ, 14 ತಿಂಗಳು ಒಂದು ಬಾರಿ ಅಧಿಕಾರ ನಡೆಸಿದ ಕುಮಾರಸ್ವಾಮಿ 6 ತಿಂಗಳೇನಾದರೂ ಕರ್ನಾಟಕದ ವಿಧಾನಸೌಧದಲ್ಲಿ ಕೂತುಕೊಳ್ಳುವ ಅವಕಾಶಗಳು ಬಂದು ಬಿಡುತ್ತಾ? ಹಾಗಾದ್ರೆ ಜನ ಹೇಳ್ತಿರೋದೇನು? ಕಾಂಗ್ರೆಸ್ ಬಂಗಲೆಯ ಬಗ್ಗೆ ಜನರಿಗಿರ್ತಕ್ಕಂಥ ಅಭಿಪ್ರಾಯ ಏನು? ಇನ್ನು BJPಯ ಕೆಲ ರಾಜಕೀಯ ಹೈಡ್ರಾಮಗಳ ಬಗ್ಗೆ ಅಥವಾ ಕೆಲ ರಾಜಕೀಯ ಸ್ಟ್ರಾಟಜಿಗಳ ಬಗ್ಗೆ ಜನರೇನಾದರೂ ಅತೃಪ್ತರಾಗಿದ್ದಾರಾ? ಅಯ್ಯೋ ಬೇಡವೇ ಬೇಡ BJP, ಕಾಂಗ್ರೆಸ್ ಸಾಕು ಎನ್ನುವಂತಹ ಹಂತಕ್ಕೇನಾದರೂ ಕಾಂಗ್ರೆಸ್ಸಿನ ಅಥವಾ ರಾಜ್ಯದ ಮತದಾರ ಮಹಾಪ್ರಭುಗಳು ತಟಸ್ಥ ಮನಸ್ಸನ್ನು ಹೊಂದಿದಾರ? ಅಥವಾ ಕಾಂಗ್ರೆಸ್ಸಿನ ಬೀದಿ ಕಾಳಗ, ಕಾಂಗ್ರೆಸ್ಸಿನ ರಾಜಕೀಯ ಆಂತರಿಕವಾದ ಒಳಕಚ್ಚಾಟ, ಆಂತರಿಕ ಒಳಜಗಳ, CM ಕುರ್ಚಿಗಾಗಿ ಪ್ರಭಾವಿ ಸಚಿವರುಗಳ ಮೌಖಿಕ ಹೊಡೆದಾಟ, ಮಲ್ಲಯುದ್ಧಗಳು, ಇವೆಲ್ಲವನ್ನೂ ಕೂಡ ಜನ ಗಮನಿಸಿರ್ತಾರೆ. ದೇಶದ ಅಥವಾ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ಸಿನ ವರ್ಚಸ್ಸು ದಿನದಿಂದ ದಿನಕ್ಕೆ ಕ್ಷೀಣಿಸ್ತಾ ಇದೆ ಎನ್ನುವಂಥ ಒಂದು ವಾದ, ಜೊತೆಗೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಅಕ್ಷರಶಃ ಸತ್ತು ಹೋಗಿದೆ ಎನ್ನುವಂತಹ ವಾದ. ಸಾಕಷ್ಟು ಘಟನೆಗಳು ನಡೆದು ಹೋಯಿತು. ಒಂದು ಸಮುದಾಯದ ವ್ಯಕ್ತಿಯನ್ನ ಗುರಿಯಾಗಿಸಿಕೊಂಡು ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿ ಕಾರ್ಯಾಚರಿಸ್ತಾ ಇದೆ. ಒಂದು ಸಮುದಾಯವನ್ನು ತುಷ್ಟೀಕರಣದ ಹೆಸರಿನಲ್ಲಿ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಮೊಳಕೆ ಹೊಡೆದಿದೆ ಎನ್ನುವಂತಹ ವಾದ. ಈ ಎಲ್ಲ ಜನಾಭಿಪ್ರಾಯಗಳೂ ಕೂಡ ಕಾಂಗ್ರೆಸ್ಸನ್ನ ನೀರಿನಲ್ಲಿ ತೇಲುವಂತೆ ಮಾಡುತ್ತಾ ಮತ್ತೆ ಹೊಸ ಪಕ್ಷವನ್ನ ರಾಜ್ಯಕ್ಕೆ ತರುವಲ್ಲಿ ಜನಾಭಿಪ್ರಾಯಗಳು ನಿರ್ಣಾಯಕ ಆಗ್ತಾವ. ಹಾಗಾದ್ರೆ 20 ತಿಂಗಳು ಒಂದು ಬಾರಿ, 14 ತಿಂಗಳು ಒಂದು ಬಾರಿ ಆಡಳಿತ ನಡೆಸಿದ ಕುಮಾರಸ್ವಾಮಿ ಮತ್ತೆ ದೆಹಲಿ ಬಿಟ್ಟು ರಾಜ್ಯಕ್ಕೆ ಬಂದು ಇಳಿತಾರ? ಈ ಎಲ್ಲವನ್ನು ನಾವು ಯಾಕೆ ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ,
ಆಡಳಿತಾರೂಢ ಕಾಂಗ್ರೆಸ್ ಪಕ್ಷ ಆಡಳಿತ ವಿರೋಧಿ ಅಲೆ ಇದ್ರೆ ಮಾತ್ರ ಮತ್ತೊಂದು ಪಕ್ಷಕ್ಕೆ ಅವಕಾಶ ಎನ್ನುವಂಥ ಸ್ಟ್ರಾಟಜಿ, ಅದು ಹಳೆಯ ಪದ್ಧತಿ. ಆಡಳಿತ ವಿರೋಧಿ ಅಲೆಗಳು ಇರಲೇಬೇಕು ಅಂತೇನೂ ಇಲ್ಲ. ಕ್ಷಣದಲ್ಲಿ ಏನು ಸಂಭವಿಸ್ತಾ ಇದೆಯೋ, ಜೋ ದಿಕ್ತಾ ಹೈ ಓ ಬಿಕ್ತಾ ಹೈ, ಕಣ್ಣಿಗೆ ಯಾವುದು ಕಾಣುತ್ತೋ ಅದೇ ನಡೆಯೋದು. ಸೊ ರಾಜ್ಯದಲ್ಲಿ ಪ್ರಸಕ್ತವಾಗಿ ವಸ್ತುಸ್ಥಿತಿ ಹೆಂಗಿದೆ? ಕರಾವಳಿಯಲ್ಲಿ ಕೊಲೆಯಾದರೆ ರಾಜ್ಯ ಕಾಂಗ್ರೆಸ್ ಸರ್ಕಾರವನ್ನ ಕಟಕಟೆಯಲ್ಲಿ ನಿಲ್ಲಿಸಲಾಗುತ್ತೆ. ಕರಾವಳಿಯಲ್ಲಿ ಮತ್ತೊಂದು ಸಮುದಾಯದ ಕೊಲೆಯಾದರೆ ಕಾಂಗ್ರೆಸ್ ಪಕ್ಷ ಹಿಂಸಾ ವಿನೋದ ಅನುಭವಿಸುತ್ತೆ. ಈ ತರಹದ ಚರ್ಚೆಗಳು ಕೂಡ ರಾಜ್ಯದಲ್ಲಿ ಇಲ್ಲ ಅಂತ ಹೇಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಒಂದು ಕಡೆ ಪ್ರಜ್ವಲ್ ರೇವಣ್ಣರ ಅಶ್ಲೀಲ ಪೆನ್ ಡ್ರೈವ್ ಪ್ರಕರಣ, ಆ ಪ್ರಕರಣದ ಹೊಸ್ತಿಲಲ್ಲೇ ರಾಜ್ಯ ಸರ್ಕಾರ ಸಾಕಷ್ಟು ಸೀಟ್ಗಳನ್ನು ಗೆದ್ದಿದ್ದು. ಇದು ಹೆಂಗೆ? ಅದಾದ ನಂತರ ಮುನಿರತ್ನ, ಅದು ಕೂಡ ಬಿಜೆಪಿಯ MLAಯ ಜಾತಿ ನಿಂದನೆ ಪ್ರಕರಣ, ಕಾಂಟ್ರಾಕ್ಟರ್ಗಳಿಗೆ ಥ್ರೆಟ್ ಮಾಡಿದ ಪ್ರಕರಣ, ಅತ್ಯಾಚಾರ ಪ್ರಕರಣ, ಇವೆಲ್ಲವೂ ಕೂಡ ಕಾಂಗ್ರೆಸ್ನ ಆಡಳಿತದ ಮೂಗಿನ ನೇರಕ್ಕೆ ನಡೆದಿರ್ತಕ್ಕಂತಹ ಘಟನೆ. ಅದಾದ ನಂತರ CT ರವಿ ಅವರ ಅರೆಸ್ಟು, ಅದಾದ ನಂತರ ಈಗ ವಿಧಾನ ಪರಿಷತ್ ಸದಸ್ಯನ ಆತನನ್ನ ಸ್ವೀಕರಿಸಿಕೊಂಡ ರೀತಿ, ಕಲಬುರಗಿ ಒಂದು ರೀತಿಯ ಪಾಳೆಪಟ್ಟಾಗ್ತಾ ಇದೆ ಎನ್ನುವಂತಹ ವಾದ, ಕಾಂಗ್ರೆಸ್ನ ಸಾಕಷ್ಟು ಶಾಸಕರ ವಿರುದ್ಧ ಇರತಕ್ಕಂಥ ಅಭಿಪ್ರಾಯ, ಒಂದೊಂದಾಗಿ ಹೇಳೋದಕ್ಕೆ ಹೋದ್ರೆ ಇಡೀ ದಿನ ಸಾಕಾಗೋದಿಲ್ಲ. ಗಣಿ ಕದ್ದ ಎನ್ನುವಂಥ ಆರೋಪ ಹೊತ್ತುಕೊಂಡಿದ್ದಂತಹ ಸತೀಶ್ ಸೈಲ್ ಅವರು ಕೂಡ ಕಾಂಗ್ರೆಸ್ನ MLA ಆಗಿದ್ದವರು. ಅದಾದ ನಂತರ ದದ್ದಲ್ ವಿರುದ್ಧ ಕೇಳಿ ಬಂದಂತಹ ಆರೋಪ ಅದೇನಾಗಿತ್ತು? ಕಾಂಗ್ರೆಸ್ನ ವೈಯಕ್ತಿಕ ವರ್ಚಸ್ಸನ್ನು ಕುಗ್ಗಿಸಿತ್ತು. ಅದಾದ ನಂತರ ಬಿ ನಾಗೇಂದ್ರ ವಾಲ್ಮೀಕಿ ಹಗರಣ, ಆ ಹಗರಣದಲ್ಲಿ ಒಂದು ಸಮುದಾಯಕ್ಕೆ ಸೇರಬೇಕಾಗಿದ್ದಂತಹ ದೈತ್ಯ ಮಟ್ಟದ ಹಣ ಸ್ವಂತ ಸ್ವಾರ್ಥಕ್ಕಾಗಿ ತನ್ನ ಕುಟುಂಬಕ್ಕಾಗಿ ಬಳಸಿಕೊಂಡ್ರು ಎನ್ನುವಂತಹ ಆರೋಪ, ಆ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯದಲ್ಲಾದಂತಹ ಡೆವಲಪ್ಮೆಂಟ್ಗಳು. ಇದು ಕರ್ನಾಟಕ ರಾಜಕೀಯದ ಅತಿ ದೊಡ್ಡ ಸಮೀಕ್ಷೆ. ಪಂಚ ಗ್ಯಾರಂಟಿ ಮೆಚ್ಚಿದ ಕರ್ನಾಟಕದ ಜನ ದೊಡ್ಡ ಧ್ವನಿಯಲ್ಲಿ ಯಾಕೆ ಹೇಳ್ತೀರಿ, ಇದನ್ನ ಯಾಕೆ ವೈಭವೀಕರಿಸ್ತೀರಿ ಅಂತ ಕೇಳಬಹುದು. ಆದರೆ ದೊಡ್ಡ ಸುದ್ದಿಯನ್ನ ದೊಡ್ಡ ಮಟ್ಟಿಗೆ ಹೇಳಬೇಕಾಗಿ ಬರುತ್ತೆ. ಹಾಗಾದ್ರೆ ಯಾಕೆ ಜನ ಯಾರನ್ನ ಕೈ ಹಿಡಿತಾರೆ ಅನ್ನೋದಕ್ಕೆ ಒಂದಷ್ಟು ಉದಾಹರಣೆಗಳನ್ನು ಕೊಡ್ತಾ ಹೋಗ್ತೀವಿ. ಅನ್ನಭಾಗ್ಯ ಪರ 17% ಮಂದಿ ಮೆಚ್ಚಿಕೊಂಡಿದ್ದಾರೆ, ಅಂದ್ರೆ ತೃಪ್ತಿಪಟ್ಟಿದ್ದಾರೆ. 13% ಮಂದಿ ಗೃಹ ಜ್ಯೋತಿ ಪರ ಕೂಡ ಒಲವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇದು ಪೀಪಲ್ಸ್ ಪಲ್ಸ್ ಕೊಡೆಮಾ ಟೆಕ್ನಾಲಜೀಸ್ ಜಂಟಿ ಸರ್ವೆ. ಇದು ಕರ್ನಾಟಕ ರಾಜಕೀಯದ ಅತಿ ದೊಡ್ಡ ಸಮೀಕ್ಷೆ. ಇದನ್ನ ತಳ್ಳಿ ಹಾಕೋದಕ್ಕಾಗಲ್ಲ. ಪಂಚ ಗ್ಯಾರಂಟಿ ಮೆಚ್ಚಿದ ಕರ್ನಾಟಕದ ಜನ ಮೆಚ್ಚಿಕೊಂಡಿದ್ದಾರೆ. ವಿಶೇಷವಾಗಿ ಗೃಹಲಕ್ಷ್ಮಿ ಯೋಜನೆ ಅತ್ಯಂತ ಜನಪ್ರಿಯ. ಗಂಡಸರು ಸೋಮಾರಿಯಾದ್ರು ನೋಡಿ, 45.4% ಮಂದಿ ಗೃಹಲಕ್ಷ್ಮಿ ತುಂಬಾ ಒಳ್ಳೆಯದು ಎಂದಿದ್ದಾರೆ. 45% ಜನ, 19% ಮಂದಿ ಶಕ್ತಿ ಯೋಜನೆ, ಈ ಬಸ್ನಲ್ಲಿ ಆಧಾರ್ ಕಾರ್ಡ್ ತೋರಿಸ್ಕೊಂಡು ಟ್ರಾವೆಲ್ ಮಾಡ್ತಾರೆ ನೋಡಿ, ಅದನ್ನು ಮೆಚ್ಚಿಕೊಂಡಿದ್ದಾರೆ. ಇನ್ನು ಅನ್ನಭಾಗ್ಯ ಪರ 17%, ಇದು ಅತಿ ದೊಡ್ಡ ಸಂಖ್ಯೆ. ಇದು 13% ಮಂದಿ ಗೃಹ ಜ್ಯೋತಿ. ಇದು ಪೀಪಲ್ಸ್ ಪಲ್ಸ್ ಕೊಡೆಮಾ ಟೆಕ್ನಾಲಜೀಸ್ ಜಂಟಿ ಸರ್ವೆ. ನೋಡಿ, ಗೃಹ ಜ್ಯೋತಿಯಲ್ಲಿ ಎಷ್ಟೆಷ್ಟು ಫಲಾನುಭವಿಗಳು ಎಂತೆಂತಹ ಧನಾತ್ಮಕ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ ಅನ್ನುವಂಥದ್ರ ಬಗ್ಗೆ. ಒಂದು ಸಣ್ಣ ಕುಟುಂಬ, ಗಂಡ ಹೆಂಡತಿ 2 ಮಕ್ಕಳು, ಆ ಮನೆಗೆ ಈ ಹಿಂದೆ 900, 1100, 1500 ಕರೆಂಟ್ ಬಿಲ್ ಬರ್ತಾ ಇದೆ. ಆದರೆ ಸಿದ್ದರಾಮಯ್ಯ ಸರ್ಕಾರ ಬಂದ ನಂತರ 120, 130, ಗರಿಷ್ಠ ಅಂದ್ರೆ ಮ್ಯಾಕ್ಸಿಮಮ್ ಅಂದ್ರೆ 300 ರೂಪಾಯಿ ಬರುತ್ತೆ. ಮನುಷ್ಯರ ದಾಹ ಆದಾಗ ನೀರು ಕೊಡಬೇಕು, ಅಲ್ಲಿ ದಾಹ ನೀಗಿದ್ರೆ ಮನುಷ್ಯರು ಆಹಾ ಚೆನ್ನಾಗಿತ್ತು ಅಂತಾರೆ. ಸೊ ಅದೇ ತರ ಇಲ್ಲಿ ನಾವು ಕಾಂಗ್ರೆಸ್ ಅನ್ನು ಸಮರ್ಥನೆ ಮಾಡಿಕೊಂಡು ಕಾಂಗ್ರೆಸ್ಸಿಗೆ ಜೈಕಾರ ಕೂಗುವಂತ ಪ್ರಯತ್ನ ನಮ್ಮದಲ್ಲ. ಜನಾಭಿಪ್ರಾಯ ಏನಿದೆ, ವಸ್ತುಸ್ಥಿತಿ, ಅದನ್ನು ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನ ಅಷ್ಟೇ. ಗೃಹ ಜ್ಯೋತಿಯ ವಿಚಾರವಾಗಿ ಸಾಕಷ್ಟು ಜನ ತೃಪ್ತಿಪಟ್ಟಿದ್ದಾರೆ. ಇನ್ನು ಗೃಹಲಕ್ಷ್ಮಿ, ಜೀವನ ಪರ್ಯಂತ ನಾವು ಮನೆಯಲ್ಲಿ ಫ್ರಿಡ್ಜ್ ಅನ್ನು ಇಟ್ಟುಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ಡಬಲ್ ಕ್ರಾಸ್ ಖಾತ್ರಿಯಾಗಿದ್ದ ಕುಟುಂಬ ಗೃಹಲಕ್ಷ್ಮಿ 2,000 ರೂಪಾಯಿ ಹಣನ ಪೋಸ್ಟ್ ಆಫೀಸ್ನ ಖಾತೆಯಲ್ಲಿ ಜಮೆ ಮಾಡಿಕೊಂಡು ತಿಂಗಳಿಗೊಂದು ಫ್ರಿಡ್ಜ್ ಖರೀದಿ ಮಾಡಿರೋ ಉದಾಹರಣೆ ಇದೆ.
ಜನರ ನಾಡಿ ಮಿಡಿತವನ್ನ ಯಾರು ಅರ್ತಿರ್ತಾರೋ ಅವರೇ ಸಾಮ್ರಾಟರು. ನೀವು ತಿಳ್ಕೊಳ್ಳಿ. 2,000 ಹಣವನ್ನು ಕೂಡಿ ಹಾಕ್ಕೊಂಡು ತನ್ನ ಮಗನಿಗೆ ಬೈಕ್ ಖರೀದಿ ಮಾಡಿಕೊಟ್ಟಂತಹ ತಂದೆ ತಾಯಿ ಒಬ್ಬಿಬ್ಬರಲ್ಲ, ಸಾಕಷ್ಟು ವರದಿನ ನಾವೇ ಬಿತ್ತರ ಮಾಡಿದ್ದೀವಿ. ಜನರ ಹೃದಯವನ್ನ ಯಾವಾಗ ಸ್ಪರ್ಶ ಆಗೋದು ಅಲ್ಟಿಮೇಟ್ ಅದು ಕಾಸು ಅಂತ ನೀವು ಹೇಳ್ಬೋದು. ಕಾಸು ಅಂದ್ರೆ ಜೀವನಾರಿ. ಕಾಸು ಅಂದ ತಕ್ಷಣ ಅದು ಆಮಿಷ ಆಗೋದಿಲ್ಲ. ಕಾಸಿದ್ರೆ ತಾನೇ ನೆಮ್ಮದಿಯ ಜೀವನ, ಹಣ ಇದ್ರೆ ತಾನೇ ಆತನಿಗೆ ಸುಖಮಯವಾದಂತಹ ಜೀವನ. ಈಗ BPL, APL, ಬಿಲೋ ಪಾವರ್ಟಿ ಲೈನು, ಕಡು ಬಡ ರೇಖೆಗಿಂತ ಕೆಳಗಿರೋರು, ಅವ್ರಿಗೆ ಏನು ಬೇಕಾಗಿರೋದು 3 ಹೊತ್ತು ಊಟ. ಆ 3 ಹೊತ್ತು ಊಟ ಕೊಡೋದಕ್ಕೆ ಒಂದು ಸರ್ಕಾರಕ್ಕೆ ಸಾಧ್ಯ ಆಗುತ್ತೆ ಅನ್ನೋದಾದ್ರೆ BPLಗೆ ಯಾಕೆ ಕಾಂಗ್ರೆಸ್ ಇಷ್ಟ ಆಗಬಾರ್ದು? ಯಾಕೆ ಇಷ್ಟ ಆಗಬಾರ್ದು? ಇನ್ನು ಆ BPL ಅನ್ನು ಕೂಡ ಪೋಸ್ಟ್ ಮಾರ್ಟಮ್ ಮಾಡೋದಕ್ಕೆ ಬಂದಿದ್ದ ಇದೇ ಕಾಂಗ್ರೆಸ್ ಪಕ್ಷದ ನಡೆ ಕೆಲವೊಮ್ಮೆ ಜನರಿಗೆ ಇಷ್ಟ ಆಗದಲ್ಲೇನೂ ಇರಬಹುದು. BPL ಅನ್ನ ಸರ್ಜರಿ ಮಾಡೋದಕ್ಕೆ ಬಂದ ಇದೇ ಕಾಂಗ್ರೆಸ್ ಪಕ್ಷ ಕೆಲವೊಮ್ಮೆ ಜನರ ಧಿಕ್ಕಾರಕ್ಕೂ ಒಳಗಾಗಬಹುದು. ಅದರ ಅರ್ಥ ನಿಮ್ಮನ್ನ ಒಂದು ಸಾತಿ ಜಿಂದಾಬಾದ್ ಅಂತ ಕೂಗಿದ್ರು ಅನ್ನೋ ಕಾರಣಕ್ಕೋಸ್ಕರ ಮತ್ ನೀವೇ ಅಧಿಕಾರಕ್ಕೆ ಬರ್ತೀರಿ ಅನ್ನೋ ಸಂದೇಶ ಅಲ್ಲ. ಯಾವ ಗಳಿಗೆ ಬೇಕಾದರೂ ಅಂಟಿಕೊಂಡಿರೋದು ಬಿಡಿಸಿ ಹಾಕಬಹುದು ಜನ. ಮತದಾರ ಮಹಾಪ್ರಭುವಿನ ಮಸ್ತಿಷ್ಕದಲ್ಲೂ ಮತ್ತು ಮನಸ್ಸಿನಲ್ಲೂ ನೀವು ಸದಾಕಾಲ ಅಚ್ಚಳಿಯದೆ ಉಳಿಬೇಕು ಅಂತ ಹೇಳಿದ್ರೆ ನಿಮ್ಮ ಸ್ಟೇಟ್ಮೆಂಟ್ಗಳು, ನಿಮ್ಮ ಯೋಜನೆಗಳು, ನಿಮ್ಮ ರಾಜಕೀಯ ನಡೆಗಳು ಜನರಿಗೆ ನಂಬಿಕೆ ಹುಟ್ಟಬೇಕು. ಎಲ್ಲೋ ಒಂದು ಕಡೆ KJ ಜಾರ್ಜು ನಿಮ್ಮದೇ ಸಚಿವರು, ಇಂಧನ ಸಚಿವರು, ತಿಂಗಳಿಗೆ 2,000 ರೂಪಾಯಿ ಕೊಡೋದು ನಿಮಗೇನು ಸ್ಯಾಲ್ರಿ ಅಲ್ಲ, ಕಾಯ್ಕೊಂಡು ಕೂರಬೇಡಿ ಅಂದಿದ್ರು. ಈ ತರಹದ ನಾಲಿಗೆಗಳು ಕೆಲವೊಮ್ಮೆ ಕಾಂಗ್ರೆಸ್ನ ವಿರುದ್ಧದ ಕೊಡಲಿಯಾಗಿ ಪರಿವರ್ತನೆ ಆಗಬಹುದು. ಸದಾಶಿವನಗರದ ನೆಚ್ಚಿನ ರಾಜಕಾರಣಿ, ರಾಜ್ಯದ ಉಪಮುಖ್ಯಮಂತ್ರಿ, ಜೊತೆಗೆ KPCC ಅಧ್ಯಕ್ಷ, ಜೊತೆಗೆ ಮತ್ತೊಂದು ಹುದ್ದೆಯನ್ನು ಇಟ್ಟುಕೊಂಡಿರ್ತಕ್ಕಂತಹ DK ಶಿವಕುಮಾರ್ ಭಾರತದ 2ನೆಯ ಅತ್ಯಂತ ಶ್ರೀಮಂತ ಸಿರಿವಂತ ರಾಜಕಾರಣಿ, ರಾಜ್ಯದ ಉಪಮುಖ್ಯಮಂತ್ರಿ. ಮೊನ್ನೆ ಕೂತ್ಕೊಂಡು ಹೇಳಿದ್ರು, ಮೊನ್ನೆ ನಾವೆಲ್ಲ ಹೇಳಿದ್ವಿ 2,000 ಕೊಡ್ತೀವಿ ಅಂತ ಹೇಳಿ. ಟ್ಯಾಕ್ಸ್ ಕಟ್ಟಿ ಟ್ಯಾಕ್ಸ್ ಹಣ ಬಂದರೆ ನಿಮಗೆ ಕೊಡ್ತೀವಿ. ಈ ವಿಚಾರ ಅಥವಾ ಈ ಒಂದು ಹೇಳಿಕೆಗಳು ಜಿಂದಾಬಾದ್ ಕೂಗಿದ ನಾಲಿಗೆಗಳು ನಾಳೆ ದಿನ ಮುರ್ದಾಬಾದ್ ಕೂಗಬಹುದು. ಎಚ್ಚರಿಕೆ. ನಾಮಾಠೆ ಶಾಸನಂ ಎನ್ನುವಂತಹ ಪದ್ಧತಿ ಈಗಿಲ್ಲ ರಾಜ್ಯದಲ್ಲಿ. ಅದಿತ್ತು ಒಂದು ಕಾಲದಲ್ಲಿ ಉತ್ತರ ಪ್ರದೇಶ, ಬಿಹಾರ ಈ ಭಾಗದಲ್ಲಿ. ಕರ್ನಾಟಕದಲ್ಲಿ ಅದು ನಡೆಯೋದಿಲ್ಲ. ನೀವು ಕೆಳಗೆ ಬಿದ್ದವರಿಗೆ ಕೈ ಕೊಟ್ಟು ಎಳ್ಕೊಂಡ್ರೆ ಮಾತ್ರ ನಿಮ್ಮ ಕೈಯನ್ನ ರಾಜ್ಯದ ಜನ ಹಿಡಿತಾರೆ. ನೀವಾಡಿದ್ದೇ ಆಟ. ಯಾವೊಬ್ಬನೂ ಕೂಡ ವಿಧಾನಸೌಧದ ಬಾಗಿಲಿಗೆ ಬಂದ್ಕೊಂಡು ಅರ್ಜಿ ಕೊಟ್ಟಿರಲಿಲ್ಲ ನಮಗೆ ತಿಂಗಳಿಗೆ 2,000 ಕೊಡಿ ಅಂತ ಹೇಳಿ. ಚುನಾವಣಾ ಪೂರ್ವ 2023ರ ಅಸೆಂಬ್ಲಿ ಚುನಾವಣಾ ಪೂರ್ವ ನೀವೇ ಹೇಳ್ಕೊಂಡಿದ್ದು ದಿನಕ್ಕೆ 40 ಸರಿ ನಿಶ್ಚಿತ, ಖಚಿತ, ಉಚಿತ, ದಿನಕ್ಕೆ 40 ಸರಿ ಹೇಳ್ಕೊಂಡು ತಿರುಗಾಡಿದ್ರಿ. ಜನ ನಿಮ್ಮ ಜೊತೆ ಯಾವತ್ತಾದ್ರೂ ಬಂದು ಕೇಳಿದ್ರ ನಮ್ಮ ಕರೆಂಟ್ ಬಿಲ್ಲು ಜಾಸ್ತಿ ಆಗಿದೆ, ನಮ್ಮ ಯಜಮಾನರು ಕೆಲಸಕ್ಕೆ ಹೋಗ್ತಾ ಇಲ್ಲ, ಕರೆಂಟ್ ಬಿಲ್ಲನ್ನು ಕಟ್ಕೊಡಿ ಅಂತ ಕೇಳಲಿಲ್ಲ. ನೀವೇ ಹೇಳಿದ್ದು ನಿಮ್ಮ ಬಲ್ಬನ್ನು ಉರಿಸ್ತೀವಿ ಅಂತ. ಇವತ್ತು ನೀವು ಈ ತರಹದ ಸ್ಟೇಟ್ಮೆಂಟ್ ಕೊಟ್ಟರೆ ಈ ಉದಾಹರಣೆ ಯಾಕೆ ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ ಸಮೀಕ್ಷೆಗಳು, ಜನಾಭಿಪ್ರಾಯಗಳು ಹೆಂಗಿರ್ಬೋದು ಅನ್ನೋ ಕಲ್ಪನೆ ನಿಮಗೆ ಬರುತ್ತೆ. ಗೃಹ ಜ್ಯೋತಿಯ ಬಗ್ಗೆ ಯಾವೊಬ್ಬನೂ ನಿರೀಕ್ಷೆ ಇಟ್ಕೊಂಡಿರಲಿಲ್ಲ, ಕಾಂಗ್ರೆಸ್ಸೇ ಕೊಟ್ಟಿದ್ದು. ಆಧಾರ್ ಕಾರ್ಡ್ ತೋರಿಸ್ಕೊಂಡು ತಮಿಳ್ನಾಡು ಥರ ಊರೂರು ತಿರುಗಾಡ್ತೀವಿ ಅಂತ ಹೇಳಿ ಯಾವುದಾದ್ರೂ ಮಹಿಳಾ ಮಣಿಗಳೇನಾದರೂ ಲಕ್ಷ್ಮೀ ಹೆಬ್ಬಾಳ್ಕರ್ ಮನೆ ಬಾಗಿಲಿಗೆ ಹೋಗಿದ್ರ? ಯಾರೊಬ್ರು ಹೋಗಿರಲಿಲ್ಲ. ನೀವೇ ಕೊಟ್ಟಿದ್ದು. ಕರೆದು ಆಹ್ವಾನ ಕೊಟ್ರಿ, ಚಪ್ರ ಹಾಕ್ಸಿದ್ರಿ, ಎಲ್ರಿಗೂ ಬಾಡೂಟ ಬಡಿಸಿದ್ರಿ, ಎಲ್ಲರೂ ತಿಂತಾ ಇದ್ದಾರೆ, ಫಲಾನುಭವಿಗಳು ಅದರ ಫಲವನ್ನು ಅನುಭವಿಸ್ತಾ ಇದ್ದಾರೆ. ಆ ಫಲ ಕೊಟ್ಟ ವಿಚಾರವನ್ನ ಸಾಕಷ್ಟು ರೀತಿಯಲ್ಲಿ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.